ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷಿತಾಸ್ ಮಿನಿ ಬ್ಲಾಗ್ಸ್. ಇವತ್ತು ನನ್ನ ಬ್ಲಾಗ್ ಅಲ್ಲಿ ಏನಪ್ಪಾ ವಿಷಯ ಅಂತಂದ್ರೆ, ನಾನು ಬ್ಯಾಂಗ್ಳೂರಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿರುವಂತಹ ರೆಂಟಲ್ ಜುವೆಲ್ಸ್ ಗಳನ್ನ ತೋರಿಸ್ತೀನಿ. ಅಂದ್ರೆ ರೆಂಟಿಗೆ ಕೊಡೋದಕ್ಕೆ ತಂದಿರುವಂತಹ ಇಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ ಗಳನ್ನ ಇವತ್ತು ನಾನು ನಿಮಗೆ ತೋರ್ಸೋಣ ಅಂತ ಇದ್ದೀನಿ. ಅಂಡ್ ಪಾರ್ಟ್ 1 ಅಲ್ಲಿ ನಾನು ಏನೇನು ಶಾಪ್ ಮಾಡಿದೆ ಅಂತ ಹಾಕಿದ್ದೆ, ಅದ್ರ ಜೊತೆ ಇದನ್ನು ಶಾಪ್ ಮಾಡಿದೆ, ಬಟ್ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಇನ್ನ ಪಾರ್ಟ್ 2 ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಇವತ್ತು ಜ್ಯುವೆಲರಿ ಕಲೆಕ್ಷನ್ಸ್ ಗಳನ್ನ ತೋರಿಸ್ತೀನಿ. ಅಂಡ್ ನಾನಿಲ್ಲಿ ಏನಕ್ಕೆ ಇಷ್ಟು ಜುವೆಲ್ಸ್ ತಗೊಂಡಿದ್ದೀನಿ ಅಂದ್ರೆ, ಪ್ರಾಬಬ್ಲಿ ನನ್ನ ಪ್ರೊಫೆಷನಲ್ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ದಲ್ಲ ಇರೋರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದು. ಸೊ ಜ್ಯುವೆಲರಿಗಳನ್ನ ರೆಂಟಿಗೆ ಕೊಡೋದಕ್ಕೋಸ್ಕರ ಇಷ್ಟು ಜುವೆಲ್ಸ್ ನ ಪರ್ಚೇಸ್ ಮಾಡಿದ್ದೀನಿ. ರೆಂಟಿಗೆ ಕೊಡೋದಿದ್ರೆ ಮಾತ್ರ ಇಷ್ಟು ಪರ್ಚೇಸ್ ಮಾಡಿದ್ರೆ ವರ್ತ್ ಅನ್ಸುತ್ತೆ. ನಾವು ಪರ್ಸನಲ್ ಯೂಸ್ಗೆ ಇಷ್ಟು ಕಾಸ್ಟ್ಲಿ ಜುವೆಲ್ಸ್ ಎಲ್ಲ ತಗೊಂಡ್ರೆ ಖಂಡಿತ ಯೂಸಿಗೆ ಬರೋದಿಲ್ಲ. ಸೊ ಏನೇನ್ ಜುವೆಲ್ಸ್ ಎಲ್ಲ ತಗೊಂಡಿದ್ದೀನಿ ಅಂತ ನೋಡ್ಕೊಂಡ್ ಬರೋಣ. ಅಂಡ್ ಅದಕ್ಕೂ ಮುಂಚೆ ನನ್ನ ಪಾರ್ಟ್ 1 ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡಿದ್ರ ಅಂಡ್ ಕರೆಕ್ಟ್ ಆಗಿ ಕಮೆಂಟ್ ಮಾಡಿದವ್ರಿಗೆ ಖಂಡಿತ ಗಿಫ್ಟ್ ನ ಕಳಿಸ್ಕೊಡ್ತೀನಿ. ನಾನು ಇವನ್ ನಾನೇ ಪರ್ಸನಲ್ ಆಗಿ ನಿಮಗೆ DM ಮಾಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಪಾರ್ಟ್ 1 ಹಾಕಿರೋ ವಿಡಿಯೋದಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡೋದು ಮರ್ತಿದ್ದೆ. ನಾನು ನನ್ನ ಫ್ರೆಂಡ್ಗೆ ಒಂದು ಗಿಫ್ಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರಲಿಲ್ಲ ವಿಡಿಯೋ ಕ್ಲಿಪ್ಪಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂದು ಶಾರ್ಟ್ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಮೇಘನಿಗೆ ಗಿಫ್ಟ್ ಕೊಟ್ಟಿದ್ದು. ಆ್ಯಂಡ್ ಅವಳಿಗೆ ಕೊಡೋ ಕ್ಲಾತ್ ಮೇಲೆ ನೇಮ್ ಸಹ ಮೇಘ ಅಂತಲೇ ಇತ್ತು. ಬಟ್ ಅವಳು ಅಬ್ಸರ್ವ್ ಮಾಡಿದ್ದಾಳೋ ಇಲ್ವೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡಬೇಕಾದ್ರೆ ನೋಡಿದ್ದೆ. ಸೊ ಇದೊಂದು ಸೆಟ್ನ ನಾನು ಅವಳಿಗೆ ಗಿಫ್ಟ್ ಮಾಡಿದ್ದು. ಇದನ್ನು ನಾನು ಮಲ್ಲೇಶ್ವರಮಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದೊಂದು ಅವಳಿಗೆ ಕೊಟ್ಟೆ. ಈ ಕ್ಲಿಪ್ ಹಾಕೋದು ಮರ್ತಿದೆ ಅಂತ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇವಾಗ ಜುವೆಲ್ಸ್ ಎಲ್ಲ ನೋಡ್ಕೊಂಡ್ರೆ ಜ್ಯುವೆಲರಿ ಕಲೆಕ್ಷನ್ಸ್ ಗಳನ್ನ ನಿಮಗೆ ತೋರಿಸ್ತೀನಿ. ಫಸ್ಟ್ ಬಂದು ಸಿಲ್ವರ್ ಕೋಟೆಡ್ ಅಲ್ಲಿ ತೋರಿಸ್ತೀನಿ. ಅಂದ್ರೆ ಸಿಲ್ವರ್ ಜುವೆಲ್ಸ್ ಅಲ್ಲ, ಸಿಲ್ವರ್ ಕಲರ್ ಅಲ್ಲಿ ಬರುತ್ತಲ್ಲ ಆ ಜುವೆಲ್ಸ್. ಸೊ ಫಸ್ಟ್ ಕಡಿಮೆ ಬಜೆಟ್ ಅಲ್ಲಿ ಪರ್ಚೇಸ್ ಮಾಡಿರೋದನ್ನ ತೋರಿಸ್ತೀನಿ. ಈ ಜುವೆಲ್ಸ್ ನಿಮಗೆ ನೀಟಾಗಿ ವಿಸಿಬಲ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಎಲ್ಲದ್ರಿಂದ ಸಪ್ರೇಟ್ ಒಂದೊಂದು ಕ್ಲಿಪ್ ನ ಹಾಕ್ತೀನಿ ವಿಡಿಯೋದಕ್ಕೆನಾ. ಇದೊಂದು ಜುವೆಲ್ ತಗೊಂಡೆ. ಇದೆಲ್ಲ ಬಂದು ಲೆಹೆಂಗಾಕ್ಕೆಲ್ಲ ವೇರ್ ಮಾಡೋ ತರದ್ದು. ಸೊ ನಾನು ತುಂಬಾ ಫಾಸ್ಟ್ ಮೂವ್ ಮಾಡ್ತೀನಿ ವಿಡಿಯೋನ, ಓಕೆನಾ. ಸೊ ಇದೊಂದು ಜುವೆಲ್ನ ತಗೊಂಡೆ. ಇದೆಲ್ಲ ನಿಮಗೆ ಲೆಹೆಂಗಾಕ್ಕೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಇದೊಂದು ತಗೊಂಡಿದ್ದೀನಿ. ಅಂಡ್ ಇದಕ್ಕೆ ಸೇಮ್ ಆಸ್ ಯೂಶುವಲ್ ಅದೇ ತರದ್ದೇ ಓಲೆ ಬಂದಿದೆ, ಆಯ್ತಾ. ಇದು ಎಷ್ಟು ಅಂತಂದ್ರೆ ಇದಕ್ಕೆ 3 ಕೊಟ್ಟಿದ್ದೀನಿ, 3K ಪೇ ಮಾಡಿದ್ದೀನಿ. ಇದೆಲ್ಲ ಸ್ಟೋನ್ಸ್ ಎಲ್ಲ ನಮಗೆ ಗ್ಯಾರಂಟೆಡ್ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟಿರುತ್ತೆ ಅಂತ, ಬಟ್ ಇದು ವೇರ್ ಮಾಡಿದ್ರೆ ಇದ್ರ ಸ್ಟೋನ್ ಪವರೇ ಬೇರೆ ಇರುತ್ತೆ. ನಾವು ನಾರ್ಮಲ್ ಕಡಿಮೆ ಬಜೆಟ್ ಅಲ್ಲಿ ಇವಾಗ ಮೀಶೋದಲ್ಲೆಲ್ಲ ತಗೋತೀವಲ್ಲ, ಇದನ್ನು ನೋಡಿದ್ರೆ ಕೆಲವೊಂದ್ಸಲ ಅದು ಇದು ಸೇಮ್ ಅಂತಾನೆ ಅನ್ಸುತ್ತೆ, ಬಟ್ ಅದ್ರ ಕ್ವಾಲಿಟಿಗೂ ಇದ್ರ ಕ್ವಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಸ್ಟೋನ್ ನೋಡಿ ಕಾಣಿಸ್ತಾ ಇದೆಯಾ, ಸ್ಟೋನ್ ಅದೊಂದು ತಗೊಂಡಿದ್ದೀನಿ. ಅಂಡ್ ಅದ್ರ ಜೊತೆ ಇದೊಂದು. ಈಗ ನೆಕ್ಸ್ಟ್ ನಾನು ಈ ಹೆವಿ ಜುವೆಲ್ ತೋರಿಸ್ತಾ ಇದ್ದೀನಿ. ಅಂಡ್ ಈ ಜುವೆಲ್ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇವನ್ ನನ್ನ ಒಂದು ಬ್ರೈಡ್ ಸಹ ಈ ತರದೊಂದು ಜುವೆಲ್ ವೇರ್ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು ಲೆಹೆಂಗಾಕ್ಕೆ. ಸೊ ಹಾಗಾಗಿ ನಾನು ಈ ಕಲೆಕ್ಷನ್ ನೋಡಿ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇದಕ್ಕೆ ನಾನು ಕೊಟ್ಟಿದ್ದು 4.5 ಕೊಟ್ಟಿದ್ದೀನಿ. ಬರೀ ಇದು ಚೋಕರ್ಗೆ ಅಷ್ಟು. ಅಂಡ್ ಇದಕ್ಕೆ ನಾವು ಮಿಕ್ಸ್ ಮ್ಯಾಚ್ ಮಾಡಿ ಎಲ್ಲದನ್ನು ತಗೋಬೇಕು. ಸೊ ಅದಾದ್ಮೇಲೆ ಇದ್ರ ಜೊತೆಗೆ ಓಲೆ ಬಂದಿತ್ತು, ಓಕೆನಾ. ಇದು ಓಲೆ ಬಂದಿರೋದು ಇದಕ್ಕೆ. ಸೊ ಈ ಜುವೆಲ್ ಜೊತೆ ಬಂದಿದ್ದು ಇದು ಓಲೆ. ಬಟ್ ಇದಕ್ಕೆ ಬೈತಲ್ಲ, ಇವನ್ ಬ್ರೈಡ್ಗೆ ಅಂತ ಇದನ್ನ ನಾವು ತಗೊಂಡಾಗ ಖಂಡಿತ ಕೇಳ್ತಾರೆ. ಕಲೆಕ್ಷನ್ಸ್ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ. ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಇರೋದ್ರಿಂದ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ ಜುವೆಲ್. ಬಟ್ ಸೊ ಇಲ್ಲಿ ವೇರ್ ಮಾಡಿ ಇಲ್ಲಿ ತೋರಿಸಿದ್ರೆ ಚೆನ್ನಾಗಿ ಅನ್ಸುತ್ತೆ. ಸೊ ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಬಂದು ಇದೊಂದು ಏನು ಮಾಂತಿಕ, ಇದನ್ನು ತಗೊಂಡಿದ್ದೀನಿ, ಓಕೆನಾ. ಇಲ್ಲಿ ವೇರ್ ಮಾಡ್ತೀನಿ ನೋಡಿ. ಸೊ ನನಗೂ ಚೆನ್ನಾಗಿ ಕಾಣುತ್ತೆ. 4 ಹೆಡ್ ಇರೋರ್ಗಂತೂ, 4 ಹೆಡ್ ದೊಡ್ಡದಿರೋರ್ಗೆಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಜುವೆಲ್ಸ್. ಸೊ ಇದನ್ನು ಸಪ್ರೇಟ್ ತಗೊಂಡಿದ್ದು ನಾನು. ಇದನ್ನು ಸಪ್ರೇಟ್ ಆಗಿ ತಗೊಂಡಿದ್ದು. ಅಂಡ್ ಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಇದ್ರ ಪ್ರೈಸ್ನ ನೋಡಿ ಇಷ್ಟೊಂದು ಕಾಸ್ಟ್ಲಿನ ಅಂತ ಅನ್ಸುತ್ತೆ ನಿಜವಾಗ್ಲೂ. ಅದಕ್ಕೆ ರೆಂಟಿಗೆಲ್ಲ ತಗೊಳ್ಳುವಾಗ ತುಂಬಾ ಹೆವಿ ಇರುತ್ತೆ. ಇವಾಗಂತೂ ಜ್ಯುವೆಲರಿ ಸೆಟ್ಸಿಗೆ ಬರೀ ರೆಂಟಿಗೆ 3,000, 2,500-3,000 ಆ ಥರ ಎಲ್ಲ ಇರುತ್ತೆ. ಯಾಕಂತಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಜುವೆಲ್. ಇದ್ರ ಪ್ರೈಸ್ ನೋಡಿ ಇಲ್ಲೇ ಇದೆ, 923 ರುಪೀಸ್ ಇದು. ನಾವು ತಗೋತೀವಿ ಅಂತಂದ್ರೆ ಸಪ್ರೇಟ್. ಅಂಡ್ ನಾನು ಇದನ್ನ ತಗೊಂಡಿರೋದು ಸಪ್ರೇಟ್ ಆಗಿ ಇದೇ ಪ್ರೈಸ್. ನೀವು ಯಾವುದೇ ಶಾಪಿಗೆ ಹೋಗಿ ಇದ್ರ ಮೇಲೆ ಏನು ಇದು ಹಾಕಿರ್ತಾರೆ ಮಾರ್ಕ್, ಇದೇ ಪ್ರೈಸ್ ಆಗಿರುತ್ತೆ ಅದ್ರದ್ದು. ಸೊ ಇದೊಂದು ಸಪ್ರೇಟ್ ಆಗಿ ನಾನು ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡಿದ್ದು ಇದೊಂದು. ಅದು ಬಿಟ್ರೆ ಇನ್ನೊಂದು ಫುಲ್ ಸೆಟ್ ತಗೊಂಡಿದ್ದೀನಿ, ತೋರಿಸ್ತೀನಿ. ಬೇಗ ತೋರಿಸ್ತೀನಿ, ತುಂಬಾ ಬೋರಿಂಗ್ ಮಾಡಲ್ಲ. ಅಂಡ್ ವಿಡಿಯೋ ಕ್ಲಿಪ್ನ
ಫಸ್ಟ್ ವಿಡಿಯೋ ಫಸ್ಟ್ ಜುವೆಲ್ದು ಒಂದು ಫೋಟೋ ಹಾಕ್ಬಿಟ್ಟು ಅದ್ರ ನೆಕ್ಸ್ಟ್ ಜುವೆಲರಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೊಂದು ಜುವೆಲ್ ತಗೊಂಡೆ ಅಂಡ್ ಇದು ಬಂದು ಫುಲ್ ಸೆಟ್ ಆಯ್ತಾ. 1 ಸೆಕೆಂಡ್ ತೋರಿಸ್ಬಿಡ್ತೀನಿ. ಅಂಡ್ ನಾನು ಆಲ್ರೆಡಿ ಪ್ಯಾಕಿಂಗ್ ಮಾಡಿಟ್ಟಿದ್ದೀನಿ, ಯಾಕಂತಂದ್ರೆ ಇದೆಲ್ಲ ಅಪ್ಕಮಿಂಗ್ ಬ್ರೈಡ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಈ ತರ ಲೇಯರ್ ಬರುತ್ತೆ. ಅದಕ್ಕೆ ಇದು ಚೋಕರ್, ಇದು ಇನ್ನೂ ಸ್ವಲ್ಪ ಡೌನಲ್ಲಿ ಹಾಕಬೇಕು. ನೋಡಿ ಹೇಗಿದೆ. ಇದಕ್ಕೆ ಓಲೆ ಜುಮ್ಕಿನೂ ಬಂದಿದೆ, ನಾರ್ಮಲ್ ಓಲೆನೂ ಬಂದಿದೆ ಅಂಡ್ ಅದ್ರ ಜೊತೆ ಡಾಬುನು ಬಂದಿದೆ. ಸೊ ಇದೊಂದು ತಗೊಂಡಿದ್ದೀನಿ ಜುವೆಲ್ಲು. ನೋಡಿ ನಾನು ಇವಾಗ ವೇರ್ ಮಾಡಿದ್ದೀನಲ್ಲ, ಇದನ್ನೆಲ್ಲ ವಿಕ್ಟೋರಿಯನ್ ಜುವೆಲ್ಸ್ ಅಂತ ಕರೀತಾರೆ. ಇದಂತೂ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರಂತೂ ಬರೀ ಈ ತರ ಜುವೆಲ್ಸ್ಗಳದ್ದು ಪಿಕ್ಕೆ ಬರುತ್ತೆ. ಸೊ ಇದು ಟ್ರೆಂಡ್ ಇರೋದ್ರಿಂದ ನಾನು ಇದನ್ನೊಂದು ಪರ್ಚೇಸ್ ಮಾಡಿದೆ. ಒಂದು ನಿಮಿಷ, ನಾನು ಟ್ಯಾಗ್ ತೆಗಿತಾ ಇಲ್ಲ, ನನಗೆ ತುಂಬಾ ಹೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನು, ಮತ್ತೆ ತುಂಬಾ ಫಾಸ್ಟ್ ಮಾಡಿದ್ರು ವಿಡಿಯೋ ವರ್ಡ್ಸ್ ಎಲ್ಲ ನೀಟಾಗಿ ಕೇಳೋದಿಲ್ಲ ಅದಕ್ಕಾಗಿ. ಸೊ ಇದೊಂದು ಜುವೆಲ್ಸ್, ಇದಂತೂ ತುಂಬಾ 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 ಇಷ್ಟ ಆಯ್ತು ನನಗೆ. ಅಂಡ್ ಈ ಕಲರ್ ಬಂದು ಬೇಬಿ ಪಿಂಕ್ ಕಲರು. ಆಲ್ಮೋಸ್ಟ್ ಇವಾಗ ರಿಸೆಪ್ಷನ್ ಲುಕ್ಗೆಲ್ಲ ಇದೇ ಜುವೆಲ್ಸ್ ನ ಕೇಳ್ತಾರೆ. ಅಂಡ್ ಮಾಂಗಿಕ ಬಂದಿದೆ. ಇದಕ್ಕೆ ಓಲೆ ಬಂದಿದೆ, ಮತ್ತೆ ಜುಮ್ಕ ಬರೋದಿಲ್ಲ, ಇದಕ್ಕೆಲ್ಲ ಫ್ಲಾಟ್ ಓಲೆಗಳು ಬರುತ್ತೆ. ಅಂಡ್ ಇದು ಮಾಂಗಿಕ ಇದಕ್ಕೆ ಬಂದಿರೋದು. ಇದಕ್ಕೆ ಡಾಬು ಈ ತರ ಬಂದಿದೆ. ಅಂಡ್ ಕಾಣಿಸುತ್ತಾ? ನನಗೆ ತುಂಬಾ 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 ಇಷ್ಟ ಆಗಿದ್ದ ಕಲೆಕ್ಷನ್ ಇದು. ಒಂದು ಶೇಡ್ ಕಾಣಿಸ್ತಾ ಇದೆಯಾ, ಬೇಬಿ ಪಿಂಕ್ ಕಲರ್ ಇದೆ. ಅಂಡ್ ಇದು ಏನ್ ಗೊತ್ತಾ, ಇನ್ನೊಂದು ಮೇನ್ ಹೇಳ್ಬೇಕು, ಇದರಲ್ಲಿ ನಿಮಗೆ ಫಸ್ಟ್ ಸೆಕೆಂಡ್ ಅಂತ ಕ್ವಾಲಿಟಿ ಬರುತ್ತೆ. ಅಂಡ್ ನಾನು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡು ಮೇ ಬಿ ನನಗೊಂದು 8,000ಗೆಲ್ಲ ಸಿಗುತ್ತೆ, 6 to 8,000ಗೆಲ್ಲ ಈ ಜುವೆಲ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದು ನನಗೆ ಏನೇ ಅಂತಂದ್ರೆ, ಈ ತರ ಜುವೆಲ್ಸ್ ಅಲ್ಲಿ ಫಸ್ಟ್ ಸೆಕೆಂಡ್ ಅಂತ ಕ್ವಾಲಿಟಿ ಇರುತ್ತೆ. ಸೊ ಫಸ್ಟ್ ಸೆಕೆಂಡ್ ಕ್ವಾಲಿಟಿ ಅಂತ ಬಂದಾಗ ನಮಗೆ ಈ ಜುವೆಲ್ಸ್ 6,000-7,000ಗೂ ಸಿಗುತ್ತೆ, 12,000-13,000ಗೂ ಸಿಗುತ್ತೆ ಅಂತ. ಯಾಕಂತಂದ್ರೆ ಅದನ್ನಂತೂ ಎರಡನ್ನೂ ತೋರಿಸಿದ್ರು ನಮಗೆ. ಈ ಜುವೆಲ್ ಬೇಕಂದ್ರೆ ನೋಡಿ ಮೇಡಮ್ ಆ ತರದ್ದು ಇದೆ ನಮ್ಮ ಹತ್ರ ಇಲ್ಲ ಅಂತ. ಬಟ್ ಅದು ಕ್ವಾಲಿಟಿ ಬರೋದಿಲ್ಲ. ಹೆಂಗೆ ಅಂತಂದ್ರೆ ನಾವು ರೆಂಟ್ಗೆಲ್ಲ ಕೊಟ್ಟು ಅದನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ನಿಮಗೆ ಅದು ವರ್ತ್ ಆಗೋದಿಲ್ಲ, ಯಾಕಂತಂದ್ರೆ ತುಂಬಾ ಡೆಲಿಕೇಟ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ತಗೊಳ್ಳೋದಿದ್ರೆ ಬಿ ಕೇರ್ಫುಲ್ ಆಗಿ ತಗೊಳ್ಳಿ. ಯಾಕಂತಂದ್ರೆ ಅಂದ್ರೆ ಇದು ಏನಿರುತ್ತೆ ಅಂದ್ರೆ ತುಂಬಾ ಡೆಲಿಕೇಟ್ ಇರುತ್ತೆ, ಅಷ್ಟು ಕ್ವಾಲಿಟಿ ಇರೋದಿಲ್ಲ. ತುಂಬಾ ಕಡಿಮೆಗೆ ಸಿಗ್ತಾ ಇದೆ ಅಂದ್ರೆ ಹಾಗಿರುತ್ತೆ. ಸೊ ನಾನು ಇದಕ್ಕೆ 12 ಪೇ ಮಾಡಿದ್ದೆ. ಈ ಜುವೆಲ್ ಸೆಟ್ಟಿಗೆ 12 ಕೊಟ್ಟಿದ್ದೀನಿ. ಯಾಕಂತಂದ್ರೆ ಇದ್ರದ್ದು ಸಪರೇಟ್ ಜುಮ್ಕನು ತಗೊಳ್ಳೋಣ ಅಂತ ಅನ್ಕೊಂಡೆ. ಯಾಕಂತಂದ್ರೆ ಫ್ಲಾಟ್ ಓಲೆ ಬರೋದಲ್ವಾ, ಈ ತರ ಫ್ಲಾಟ್ ಬರುತ್ತೆ ಓಲೆಗಳೆಲ್ಲ. ಬಟ್ ಆಲ್ಮೋಸ್ಟ್ ಜುಮ್ಕಾನೇ ಕೊಡಿ ಅಂತ ಮತ್ತೆ ಕೇಳ್ತಾರೆ. ಅವ್ರು ಹೇಗೆ ಅಂತಂದ್ರೆ ಇದಕ್ಕೆ ಮ್ಯಾಚಿಂಗ್ ಇವನ್ ಜುಮ್ಕಾನು ಇಟ್ಕೊಂಡಿರ್ತಾರೆ. ಬಟ್ ನಮಗೆ ಸೆಟಲ್ ಕೊಡೋದು ಮಾತ್ರ ಈ ತರದ ಓಲೆ. ಯಾಕಂತಂದ್ರೆ ಮತ್ತೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ಲಿ ಜುಮ್ಕಾಗೆ ಅಂತ ಹೇಳ್ಬಿಟ್ಟು ಸೊ ಈ ತರದ್ ಕೊಡ್ತಾರೆ. ಸೊ ಇದು ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ತರ ಬೇಕಾದ್ರೆ ನೀವು ಇದು ಒಂದನ್ನೇ ಸಹ ವೇರ್ ಮಾಡ್ಕೋಬಹುದು. ನಾನ್ ನಿಜ ಇದನ್ನ ತಗೊಂಡಾಗ ನಾನೊಂದಿನ ವೇರ್ ಮಾಡೋಣ ಅಂತ ಅನ್ಕೊಂಡೆ ತಗೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಈಗ ಇದ್ರ ನೆಕ್ಸ್ಟ್ ನಾನೊಂದು ಹೆವಿ ಜುವೆಲ್ ತೋರಿಸ್ತಾ ಇದ್ದೀನಿ. ಈ ಜುವೆಲ್ ನೋಡಿ ಹೇಗೆ ನಾನು ವೇರ್ ಮಾಡಿಬಿಟ್ಟು ನಿಮಗೆ ಕ್ಲಿಪ್ ಹಾಕ್ತೀನಿ. ನೋಡಿ ಇದು ಹೆವಿ ಜುವೆಲ್ಸ್, ಇದು ಸಹ ವಿಕ್ಟೋರಿಯನ್ ಜುವೆಲ್ಸ್. ವಿಕ್ಟೋರಿಯನ್ ಜುವೆಲ್ಸ್ ಅಲ್ಲಿ ನಾನು 2 ಶೇಡ್ ತಗೊಂಡಿದ್ದೀನಿ. ಒಂದು ಬೇಬಿ ಪಿಂಕ್ ತೋರಿಸಿದ್ನಲ್ಲ ಅದು. ನೆಕ್ಸ್ಟ್ ಇದು ಬಂದು ಇದು 2 ಪೆಂಡೆಂಟ್ ಪಿಂಕ್ ಇದೆ, ಸ್ವಲ್ಪ ಆಯಿಲ್ ರೆಡ್ ಫಿನಿಶಿಂಗ್ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ರಿಸೆಪ್ಷನ್ ಲುಕ್ ಎಲ್ಲರೂ ಸ್ವಲ್ಪ ಡಾರ್ಕ್ ಕಲರ್ಸ್ ವೇರ್ ಮಾಡ್ತಾರೆ. ಇವಾಗ ಲ್ಯಾವೆಂಡರ್ ಟ್ರೆಂಡ್ ಇದೆ, ಅದನ್ನ ಆಲ್ಮೋಸ್ಟ್ ಎಲ್ಲರೂ ನೈಟ್ ರಿಸೆಪ್ಷನ್ ಯೂಸ್ ಮಾಡೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ಮೆರೂನ್ ಶೇಡ್ ಅಲ್ಲಿ ತಗೊಂಡಿದ್ದೀನಿ. ಅಂಡ್ ಇದು ತುಂಬಾ ಚೆನ್ನಾಗಿದೆ ಜುವೆಲ್. ನಾನು ಹೇಳ್ತಾ ಇವಾಗ ಕಡಿಮೆ ಬಜೆಟ್ಗೂ ಸಿಗುತ್ತೆ, ನಿಮಗೆ ಕಾಸ್ಟ್ಲಿ ಬಜೆಟ್ಗೂ ಸಿಗುತ್ತೆ. ನೀವು ರೆಂಟ್ಗೆಲ್ಲ ಕೊಡ್ತೀನಿ ಅಂತಂದ್ರೆ ಸ್ವಲ್ಪ ಕ್ವಾಲಿಟಿ ನೋಡ್ಕೊಂಡು ತಗೊಂಡ್ರೆ ತುಂಬಾ ಬೆಟರ್ ಆಗಿರುತ್ತೆ. ಇದಕ್ಕೆ ಈ ಡಾಬ್ ಬಂದಿದೆ. ಅಂಡ್ ಡಾಬ್ ಅಂತೂ ತುಂಬಾ ಅಂದ್ರೆ ತುಂಬಾ ಹೆವಿ ಇದೆ. ಇದು ತುಂಬಾ ಚೆನ್ನಾಗಿದೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ನಾನು ತಂದಿ ಫೋಟೋ ಅಪ್ಲೋಡ್ ಮಾಡಿದಾಗಲೇ ಆಲ್ಮೋಸ್ಟ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ನನಗೆ ಆರ್ಡರ್ ಕೊಟ್ಟಿರುವಂತಹ ಬ್ರೈಡ್ಸ್ಗಳು ಆಲ್ರೆಡಿ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದ್ರ ಮಾಂಟಿಕ ಹಾಕ್ತಿರ್ತೀನಿ. ಆಕ್ಚುಲಿ ಫುಲ್ ವೇರ್ ಮಾಡಿದಾಗಲೇ ಅದಕ್ಕೆ ಲುಕ್ ಬರೋದು. ಸೊ ಇದ್ರ ಮಾಂಟಿಕ ಇದು ಹೇಗೆ ಕಾಣ್ತಾ ಇದೆ, ಚೆನ್ನಾಗಿದೆಯಾ? ಸೊ ಇದ್ರ ಮಾಂಟಿಕ ಇದು. ಬಟ್ ನಾನು ಹಾಕಿರೋ ಇದೊಂದು ಜುಮ್ಕ ಮೇ ಬಿ ನಿಮಗೆ ಫೋನಲ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈ ಸೊ ಇದೊಂದು ಜುವೆಲ್ ತಗೊಂಡಿದ್ದೀನಿ ಆಯ್ತಾ. ಸೊ ಇದೊಂದು ಹೆವಿ ಜುವೆಲ್ಸ್. ವಿಕ್ಟೋರಿಯನ್ ಅಲ್ಲಿ 2 ಕಲೆಕ್ಷನ್ಸ್ ತಗೊಂಡಿದ್ದು. ಯಾಕಂತಂದ್ರೆ ಇದಕ್ಕೆ ತುಂಬಾ ಎಕ್ಸ್ಪೆನ್ಸ್ ಅಂತ ನನಗನ್ನಿಸ್ತು. ಫಸ್ಟ್ ತೋರಿಸಿದ್ನಲ್ಲ ಅದಕ್ಕೆ ಮೇ ಬಿ 10 ಸಮಥಿಂಗ್ ಹಾಕಿದ್ರು ಅನ್ಸುತ್ತೆ. ಹೋಲ್ಸೇಲ್ ತಗೊಂಡಿದ್ದಕ್ಕೆ ಇದಕ್ಕೆ 12 ಹಾಕಿದ್ದು, ಅದಕ್ಕೆ 10 ಇದಕ್ಕೆ. ಯಾಕಂತಂದ್ರೆ ಅದು ಮಣಿ ಇರೋದಲ್ವಾ. ಸೊ ಇದಿಷ್ಟು ಬಂದು ಅದ್ರಲ್ಲಿ ಬೀಡ್ಸ್ ಬರುತ್ತೆ. ಇದು ಫುಲ್ ಇದೇ ತರ ಇದೆ ಜುವೆಲ್. ಓಕೆನಾ, ಹಾಗಾಗಿ ಅನ್ಸುತ್ತೆ. ನನಗೂ ಒಂದು ಸ್ವಲ್ಪ ಮರ್ತೋಗಿದೆ. ಯಾಕಂತಂದ್ರೆ ನಾನು ಹೋಲ್ಸೇಲ್ ತಗೊಂಡಿದ್ದಕ್ಕೆ ನನಗೊಂದು ಸ್ವಲ್ಪ ನಿಜವಾಗ್ಲೂ ಸ್ವಲ್ಪ ಕಡಿಮೆ ಅನಿಸ್ತು. ಅದ್ರಲ್ಲಿ ಇರೋ ಪ್ರೈಸಸ್ ಕೇಳಿದ್ರೆ 18,000, 20
ಇವನ್ ನಾನು ಇವಾಗ ತೋರಿಸ್ತೀನಲ್ವಾ ಆ ಜುವೆಲ್ಸ್ ನೋಡಿ ನೀವು, ಅದಕ್ಕೆಲ್ಲ ಒಂದೊಂದು ಪ್ರೈಸ್ ಇವನ್ ಅದು ಬಿಲ್ ಇದ್ರೆ ತೋರಿಸ್ತೀನಿ ಎಷ್ಟು ಕೊಟ್ಟೆ ಅಂತ ಹೇಳಿ. ನಾನು ಅಷ್ಟು ಇನ್ವೆಸ್ಟ್ ಮಾಡಿ ತಗೊಂಡಿದ್ದು. ಹಾಯ್, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಗೈಸ್, ಇವಾಗ ತೋರಿಸ್ತಿರೋದಂತೂ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು. ನನಗೆ ತುಂಬಾ ಅಂದ್ರೆ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಜುವೆಲ್ ಇದು. ಯಾಕಂತಂದ್ರೆ ನಾನು ಇದೇ ತರ ಬೇಕು ಅಂತ ಹುಡುಕ್ತಾ ಇದ್ದೆ, ಸೊ ಹಾಗಾಗಿ ನೋಡಿದ ತಕ್ಷಣನೇ ಸಿಕ್ಕಿದ್ದು. ನನಗೆ ಫಸ್ಟ್ ಎತ್ತಿಡ್ಕೊಬಿಟ್ಟೆ ಇದು ಬೇಕೇ ಬೇಕು ಅಂತ ಹೇಳಿ. ಸೊ ಅಷ್ಟು ನಾನು ನೀಟಾಗಿ ಕ್ಲಿಪ್ ಹಾಕ್ತೀನಿ, ಓಕೆನಾ. ಇದು ಆಕ್ಚುಲಿ ಗೋಡೆನೂ ಬಂದು ಇದೇ ಕಲರ್ ಇರೋದ್ರಿಂದ ಅಷ್ಟು ಹೈಲೈಟ್ ಆಗೋದಿಲ್ಲ. ಸೊ ಇದೊಂದು ಜುವೆಲ್ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಾನು ಇವನ್ ವೇರ್ ಮಾಡಿ ತೋರಿಸ್ತೀನಿ ಇದನ್ನ. ವೆಯ್ಟ್ ನೋಡಿ, ನಾನು ಇವಾಗ ವೇರ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಬಂದು ಬ್ರೈಡಲ್ ಸೆಟ್ಸ್ಗಳು. ಎಷ್ಟು ಚೆನ್ನಾಗಿದೆ ಅಂದ್ರೆ ಆಕ್ಚುಲಿ ಫೋನಲ್ಲಿ ನಿಮ್ಗೆ ಯಾವ ಶೇಡ್ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ರಿಯಾಲಿಟಿಯಾಗಿ ನೋಡೋದಕ್ಕೆ ಇದು ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಗೋಲ್ಡ್ ಅಂತಾನೆ ಅನ್ಸುತ್ತೆ. ಆಲ್ಮೋಸ್ಟ್ ಗೋಲ್ಡ್ ಫಿನಿಶಿಂಗ್ ಇದೆ ಇದು. ಅಂಡ್ ನಾನು ಇದನ್ನ ಯಾರಿಗೆ ತೋರಿಸಿದ್ರು ತುಂಬಾ ಇಷ್ಟಪಟ್ಟಿದ್ದ ಜುವೆಲ್ ಅಂತಂದ್ರೆ ಇದನ್ನೇ. ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೆ, ನಾನು ಫೋಟೋ ಹಾಕಿದ ತಕ್ಷಣ ನನ್ನ ಅಪ್ಕಮಿಂಗ್ ಬ್ರೈಡ್ಸ್ ಆಲ್ಮೋಸ್ಟ್ ಮುಹೂರ್ತಕ್ಕೆ ಈ ಜುವೆಲ್ಸ್ನೇ ಸೆಲೆಕ್ಟ್ ಮಾಡಿರೋದು. ಅಷ್ಟು ಚೆನ್ನಾಗಿ ಬಂದಿದೆ ಈ ಜುವೆಲ್. ನೋಡೋದಕ್ಕೆ ಮಾತ್ರ ನಿಜ ಗೋಲ್ಡ್ ಅಂತಾನೆ ಅನ್ಸುತ್ತೆ ಅಷ್ಟೇ, ಅದಕ್ಕೆ ಬಿಟ್ರೆ ಇನ್ನ ವರ್ಡ್ಸ್ ಇಲ್ಲ ಹೇಳೋದಕ್ಕೆ. ಅಷ್ಟು ಚೆನ್ನಾಗಿದೆ ಇದು. ಅಂಡ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ, ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್. ನೀವು ಇವಾಗ ಅವಾಗ ಬರ್ತಿರೋ ತರ ಅಂದ್ರೆ ನಾರ್ಮಲ್ ಜುವೆಲ್ಸ್ ನಾನು ತೋರಿಸ್ತೀನಿ, ಆ ತರ ಜುವೆಲ್ಸ್ ಎಲ್ಲ ನಿಮಗೆ 2000 ರುಪೀಸ್ಗೆ ಎಲ್ಲ ನಿಮ್ಗೆ ಸ್ವಂತವಾಗಿ ಸಿಕ್ಬಿಡುತ್ತೆ ಇವಾಗ, ಅಷ್ಟು ಕಡಿಮೆ ಆಗಿದೆ. ಬಟ್ ಅದ್ರ ಫಿನಿಶಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಯಾವ ತರ ಜುವೆಲ್ಸ್, ಅದನ್ನ ವೇರ್ ಮಾಡಿದ್ರೆ ಹೇಗೆ ಅನ್ಸತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಲ್ಮೋಸ್ಟ್ ಇವಾಗೆಲ್ಲ ಕೇಳೋದೇ ಇದು, ನನ್ನ ಕ್ಲೈಂಟ್ ಗಳಂತೂ ಆಲ್ಮೋಸ್ಟ್ ಕೇಳ್ತಾರೆ. ಸೊ ಹೇಳಿದ್ನಲ್ಲ, ಈ ತರ ಕಲೆಕ್ಷನ್ಸ್ ಗಳಿಲ್ವಾ ಅಂತ ಅವರೇ ಫೋಟೋ ಕಳಿಸೋದ್ರಿಂದ ಸೊ ನಾನೇ ಫಸ್ಟೇ ತಗೊಂಡಿದ್ದೀನಿ. ಸೊ ಈ ತರ ಜುವೆಲ್ಸ್ ಕೊಡೋಣ. ಆಲ್ರೆಡಿ ಹೇಳಿದ್ರೆ ನನ್ನ ಅಪ್ಕಮಿಂಗ್ ಬ್ರೈಡ್ಸ್ ಬುಕಿಂಗ್ ಮಾಡ್ಕೊಂಡಿದ್ದಾರೆ, ಮುಹೂರ್ತಮ್ಗೆ ಆಲ್ಮೋಸ್ಟ್ ಈ ಜುವೆಲ್ನೇ ಎಲ್ಲ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲ ಬಂದು ಗೋಲ್ಡ್ ಕಲರ್ ಸ್ಯಾರಿ ಟ್ರೆಂಡ್ ಇರೋದ್ರಿಂದ ಆಲ್ಮೋಸ್ಟ್ ಗ್ರೀನ್ ಬೀಡ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗ್ರೀನ್ ಬೀಡ್ಸ್ ಬಗ್ಗೆ ಒಂದು ಕಥೆನೇ ಇದೆ, ಹೇಳ್ತೀನಿ. ಈ ಜುವೆಲ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಇದನ್ನ ವೇರ್ ಮಾಡ್ಕೊಂಡು ತೋರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅದರ ಸ್ಟೋರಿನ, ಏನಾಯ್ತು ನಾನು ತಗೊಳಕ್ ಹೋದಾಗ ಅಂತ. ಸೊ ಇದೊಂದು ಜುವೆಲ್ ನನಗೆ ನಾನೇ ವಿಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ಇವನ್ ಮೂವ್ ಆಗೋದಿಕ್ಕೂ ಆಗೋದಿಲ್ಲ. ಅಂಡ್ ಈ ಜುವೆಲ್ಸ್ಗೆ ಎಷ್ಟು ಪೇ ಮಾಡಿದೆ ಅಂದ್ರೆ ಬರೀ ಇದೊಂದು ಚೋಕರಿಗೆ 4, ಇದಕ್ಕೆ 7.5 ಏನೋ ತಗೊಂಡ್ರು. ಬರೀ ಅಂದ್ರೆ ಹೇಗಿರುತ್ತೆ ಅಂದ್ರೆ ಇವಾಗ ಜುವೆಲ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಬಂದು ಸೆಟ್ ಮಾಡಿ ಇಟ್ಟಿರೋದಿಲ್ಲ ನಿಮಗೆ, ಬರೀ ಸಪ್ರೇಟ್ ಇದಕ್ಕೆ ಇಷ್ಟು ಸಪ್ರೇಟ್ ಇದಕ್ಕೆ ಸಪ್ರೇಟ್ ಪ್ರೈಸ್ ಅಂತ ಮಾಡಿ ಇಟ್ಟಿರ್ತಾರೆ. ಸೊ ನಾವು ಮಿಕ್ಸ್ ಇವನ್ ಏನಂತ ನಾವು ಯಾವ್ದು ಚೂಸ್ ಮಾಡ್ತೀವಿ ಅದರಲ್ಲಿ ಚೋಕರ್ ಶಾರ್ಟ್ ಇರುತ್ತೆ, ಲಾಂಗ್ ಚೈನು ಇರುತ್ತೆ, ಎರಡೂ ಇರುತ್ತೆ. ಸೊ ನಾವು ಮಿಕ್ಸ್ ಮ್ಯಾಚ್ ಮಾಡಿ ತಗೋಬೇಕು. ಅದಕ್ಕೋಸ್ಕರ ನನಗೆ ಇದಕ್ಕೆ ಒಂದು ಒಲೆ ಜುಮ್ಕಿ ಬಂದಿದೆ, ಮತ್ತೆ ಎಕ್ಸ್ಟ್ರಾ ಇದಕ್ಕೊಂದು ಒಲೆ ಜುಮ್ಕಿ ಸೇಮ್ ನಾನು ಇವಾಗ ವೇರ್ ಮಾಡಿದ್ದೀನಲ್ಲ ಇದೇ ಒಲೆ ಜುಮ್ಕಿ, ಮತ್ತೆ ಈ ಸೆಟ್ಟಿಗೆ ಒಂದು. ಸೊ ಎರಡೆರಡು ಬಂದಿದೆ, ಹಾಗಾಗಿ ನಾನೊಂದು ಇಟ್ಕೊಂಡಿದ್ದೀನಿ. ಈ ಜುವೆಲ್ಗೆ ಈ ಡಾಬ್ನ ತಗೊಂಡಿದ್ದೀನಿ ನಾನು. ಅದೇನ್ ಗೊತ್ತಾ, ಒಂದೊಂದು ಲೈಟ್ ರಿಫ್ಲೆಕ್ಟ್ ಹೇಗೆ ಕಾಣುತ್ತೋ ನನಗೆ ಗೊತ್ತಿಲ್ಲ. ಈ ಡಾಬ್ ಅದಕ್ಕೆ ಬಂದಿರೋದಾಯ್ತಾ, ಸಾರಿ ಅದಕ್ಕೆ ಬಂದಿಲ್ಲ, ಇದನ್ನು ಸಪ್ರೇಟ್ ಆಗಿ ತಗೊಂಡಿದ್ದು. ನಾನು ಹೇಳಿದ್ರೆ ಚೈನೆ ಬೇರೆ ಅದೇ ಬೇರೆ. ಸೊ ಇದನ್ನ ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡಿದ್ದೀನಿ ನಾನು ಡಾಬ್ನ. ಅದಾದ್ಮೇಲೆ ನೆಕ್ಸ್ಟ್ ಗ್ರೀನ್ ಬೀಡ್ಸಿಂಗ್ ತೋರಿಸ್ತೀನಿ ನೋಡಿ. ತುಂಬಾ ಬೇಗ ತೋರ್ಸೋಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಜುವೆಲ್ಸ್ ಇರೋದು ಎರಡೇ ಇರೋದು. ನೋಡಿ, ಈ ಜುವೆಲ್ಸ್ ನ ತಗೋಬೇಕು ಅಂತ ಹೋಗಿದ್ದು ನಾನು. ಕಾಣಿಸ್ತಾ ಇದೆಯಾ ಈ ಜುವೆಲ್ಸ್ ಹೆಂಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಅಂಡ್ ಎಷ್ಟು ಅಂದ್ರೆ ಇದ್ರ ಎಲ್ಲ ಫಿನಿಶಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿದೆ. ಫಿನಿಶಿಂಗ್ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಅಷ್ಟು ಚೆನ್ನಾಗಿದೆ. ಅಂಡ್ ಇದು ಬಂದು ಫುಲ್ ಪ್ರೀಮಿಯಂ ಕ್ವಾಲಿಟಿ. ಇದನ್ನ ಇವನ್ ನಾವು ಮುಟ್ಟಿದ್ರೇನೆ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಜುವೆಲ್ಸ್ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿದೆ ಇದ್ರ ಕ್ವಾಲಿಟಿ. ಇದ್ರ ಕತೆ ಹೇಳ್ಬೇಕು ಅಂತಂದ್ರೆ ಈ ಜುವೆಲ್ ನ ಶಾಪ್ ತಗೊಳೋದಿಕ್ಕೆ ನಾನು ಬಾರ್ಗೇನ್ ಮಾಡಿರೋ ಅಷ್ಟು ಮೇ ಬಿ ನಾನು ಲೈಫಲ್ಲೇ ಯಾವತ್ತು ಬಾರ್ಗೇನ್ ಮಾಡಿಲ್ಲ ಅನ್ಸುತ್ತೆ. ನಾನು ಆಲ್ಮೋಸ್ಟ್ ತುಂಬಾ ಕಡಿಮೆ ಬಾರ್ಗೇನ್ ಮಾಡೋದು. ಅವ್ರು ಏನ್ ಹೇಳ್ತಾರೆ ಅದೇ ಪ್ರೈಸ್ ನ ಕೊಟ್ಟು ಬರೋಳು ನಾನು. ಬಟ್ ನಾನು ತುಂಬಾ ಹುಡುಕಿದ್ದೆ ಜುವೆಲ್ಸ್, ಯಾಕಂದ್ರೆ ಇವಾಗ ಇದು ಟ್ರೆಂಡ್ ಇರೋದ್ರಿಂದ ಈ ಪೆಂಡೆಂಟ್ ನ ಸಹ ಎತ್ತಕ್ಕಾಗಲ್ಲ, ಅಷ್ಟು ಕ್ವಾಲಿಟಿ ಆಗಿದೆ ಅಂಡ್ ಅಷ್ಟು ಹೆವಿ ವೆಯ್ಟ್ ಇದೆ. ಅಂಡ್ ಇದನ್ನ ಬಂದು ಥ್ರೆಡ್ ಅಲ್ಲಿ ಹಾಕಿರ್ತಾರೆ. ಇದು ಸ್ವಲ್ಪ ಡೆಲಿಕೇಟ್ ಆಗಿ ನಾವು ನೋಡ್ಕೊಬೇಕು. ಇವನ್ ನಾವು ರೆಂಟಿ ಕೊಟ್ಟಾಗ್ಲೂ ಅಷ್ಟೇನೆ ತುಂಬಾ ಹುಷಾರಾಗಿರ್ಬೇಕು. ಇದು ಥ್ರೆಡ್ ಅಲ್ಲಿ ಮಾಡಿರೋದು. ಅಂಡ್ ಇದೆಲ್ಲ ಬಂದು ಪದಕ ಪೆಂಡೆಂಟ್ಗಳು. ಅಷ್ಟು ಚೆನ್ನಾಗಿ ತುಂಬಾ ಕ್ವಾಲಿಟಿಯಾಗಿ ಮಾಡಿದ್ದಾರೆ. ನಿಜ ಹೇಳ್ತಾ ಇಲ್ಲ, ನೋಡಿದ್ರೆ ಗೋಲ್ಡ್ ಅಂತಾನೆ ಅನ್ಸುತ್ತೆ. ಅಷ್ಟು ನೀಟ್ ಕ್ವಾಲಿಟಿ, ನೀಟ್ ಫಿನಿಶಿಂಗು ಅಂಡ್ ತುಂಬಾ ಹೆವಿ ಜುವೆಲ್ಸ್ ಅಷ್ಟು ಚೆನ್ನಾಗಿದೆ. ನಾನು ತಗೊಂಡಿದ್ರಲ್ಲಿ ನಾನು ತುಂಬಾ ಹುಡುಕಿ ಬೇಕು ಅಂತ ನೋಡಿ ತಗೊಂಡಿದ್ದ ಜುವೆಲ್ ಇದು. ಅದನ್ನು ನಾನು ಲಾಸ್ಟ್ ಡೇ ಒಂದು ಜುವೆಲ್ ಕಟ್ ಆಗಿತ್ತು ಅಂತ ಹೇಳಿದ್ದಲ್ಲ, ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಬ್ಯಾಂಗ್ಳೂರ್ ಟ್ರಿಪ್ ವಿಡಿಯೋದಲ್ಲಿ. ಅದ್ರಲ್ಲಿ ಹಾಕ್ತವಾಗ ಈ ಜುವೆಲ್ ತರದೇ ತಗೊಂಡ್ಬಂದಿದ್ದು. ಅದು ಕಟ್ ಆಗೋಗಿತ್ತು, ಬಟ್ ನಾನು ನೋಡಿರ್ಲಿಲ್ಲ. ನಮ್ಮ ಅಕ್ಕನಿಗೆ ತೋರಿಸ್ತಾ ಗೊತ್ತಾಗಿದ್ದು ಈ ಜುವೆಲ್ ಕಟ್ ಆಗಿದೆ ಅಂತ ಹೇಳಿ. ಮತ್ತೆ ವಾಪಸ್ ಹೋಗಿ ಕೊಟ್ಟೆ. ಸೊ ಅವರು ಮತ್ತೆ ಬೇರೆ ಪೀಸ್ನೇ ಕೊಟ್ಟರು ನನಗೆ. ಅಂಡ್ ನಾವು ಹೆವಿ ಕ್ವಾಲಿಟಿಲಿ ತಗೊಂಡಾಗ ನಮಗೆ 5 years ವ್ಯಾರಂಟಿ ಇರುತ್ತೆ. ನಾನು ತಗೊಂಡಿದ್ದು ಈ ಜುವೆಲ್ಸ್ ನ ಮಾತಾಜಿಲಿ, ಬಟ್ ಇದೆಲ್ಲ ಬೇರೆ ಕಡೆ ತಗೊಂಡಿದ್ದು. ಇವನ್ ನೀವು ಯೂಟ್ಯೂಬ್
ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ ಮಾತಾಜಿ ಜುವೆಲ್ಸ್ ಅಂತ ಹೇಳಿ, ಅಲ್ಲಿ ತಗೊಂಡಿದ್ದ ಕಟ್ ಆಗಿತ್ತು ಅನ್ನಲ್ಲ ಜುವೆಲ್ಸ್. ಅದಕ್ಕೆಲ್ಲ ಬಂದು 5 years ವ್ಯಾರಂಟಿ ಇರುತ್ತೆ. ಇವನ್ ಕೋಟ್ ಹೋದ್ರೂ ಸಹ ಅಂದ್ರೆ ಶೇಡ್ ಇರುತ್ತಲ್ಲ ಈ ಪಾಲಿಶ್ ಇದು ಹೋದ್ರೆ ಸಹ ನಮ್ಗೆ ಮತ್ತೆ ಪಾಲಿಶ್ ಮಾಡ್ಕೊಡ್ತಾರೆ. ಅಂಡ್ ಸ್ಟೋನ್ಸ್ ಬೀಡ್ಸ್ ಎಲ್ಲ ಬಿದ್ದೋದ್ರೆ ಮತ್ತೆ ಹಾಕಿ ಕೊಡ್ತಾರೆ. ಅಷ್ಟು ಇದಿರೋದಕ್ಕೆ ಅಂದ್ರೆ ಅಷ್ಟೆಲ್ಲ ಏನ್ ಕೊಡ್ತಾರೆ, ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಚಾರ್ಜ್ ಮಾಡ್ತಾರೆ. ಫೋಟೋ ರೆಫರೆನ್ಸ್ ಇಟ್ಕೊಂಡೆ ಹೋಗಿದ್ದೆ ಈ ತರದ್ ಬೇಕು ಅಂತ. ಅದು ಲಾಸ್ಟ್ ಡೇ ಇನ್ನೇನು ಸಿಗಲ್ಲ ಅಂತಾನೆ ಅನ್ಕೊಂಡಿದ್ದೆ, ಬಿಡು ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ. ಬಟ್ ಲಾಸ್ಟ್ ಒಂದ್ ಕಡೆ ಹೋಗ್ಬೇಕಾದ್ರೆ ಅಂಗಡಿಲಿ ಕಾಣಿಸ್ತು ಅಂತ ಅಲ್ಲಿ ಹೋಗಿ 10,000 ಕೊಟ್ಟು ತಗೊಂಡೆ ಫೈನಲಿ. ನೀವೇನಾದ್ರೂ ಅಪ್ಕಮಿಂಗ್ ಬ್ರೈಡ್ ಆಗಿ ನನ್ನ ವಿಡಿಯೋನ ನೋಡ್ತಿದ್ರೆ ನಿಮ್ಗೂ ಬೇಕು ಅನ್ಸಿದ್ರೆ ನೀವು ಆರಾಮಾಗಿ ಬುಕ್ ಮಾಡ್ಕೊಬಹುದು. ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದು ನಿಮಗೂ ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಜ್ಯುವೆಲರಿಗಳು ಇಷ್ಟ ಆಗಿದ್ರೆ ಸೊ ನೀವು ಸಹ ಬುಕ್ಕಿಂಗ್ ನ ಮಾಡ್ಕೊಬಹುದು. ರೆಂಟ್ ಎಲ್ಲ ಎಷ್ಟು ಅಂತ ನೀವು ಮನಸ್ಸಲ್ಲೇ ಕೇಳ್ಕೊಂತ ಇದ್ರೆ ರೆಂಟ್ ಎಲ್ಲ ಬಂದು ನೀವು DM ಮಾಡಿ, ಖಂಡಿತ ಅಲ್ಲಿ ಮೆಸೇಜ್ ಹಾಕ್ತೀನಿ ಎಷ್ಟು ಏನ್ ಚಾರ್ಜಸ್ ಮಾಡ್ತೀನಿ, ನಿಮ್ಗೆ ಏನೇನ್ ಬೇಕು ಅನ್ನೋದ್ರ ಮೇಲೆ ರೆಂಟ್ ಬಿಲ್ ಆಗುತ್ತೆ. ಮತ್ತೆ ಈ ಒಂದು ಜುವೆಲ್ಸ್ ಇವೆಲ್ಲ ಏನ್ ಗೊತ್ತಾ, ನಿಮ್ಗೆ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ. ಒಂದು 3.5ಗೆಲ್ಲ ಸೆಟ್ ಸಿಗುತ್ತೆ. ಚೋಕರು, ಇದು ಓಲೆ ಜುಮ್ಕಿ ಅಷ್ಟು ಸಿಗುತ್ತೆ ನಿಮ್ಗೆ ಅಷ್ಟಕ್ಕೆಲ್ಲ. ಅಂಡ್ ಹೇಳ್ತಾ ಇಲ್ವಾ ಇನ್ನೂ ಕಡಿಮೆಗೂ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಯಾಕಂದ್ರೆ ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಗೊತ್ತು. ಏನಕ್ಕೆ ಅಂತಂದ್ರೆ ಇದು ಕ್ವಾಲಿಟಿ ಮೇಲೆ ಹೋಗುತ್ತೆ ನಿಮಗೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಆ ತರ ಎಲ್ಲ ಇರುತ್ತೆ. ಸೊ ಕ್ವಾಲಿಟಿ ಮೇಲೆನೆ ನಿಮಗೆ ಜುವೆಲ್ಸ್ ಎಲ್ಲ ನಿಮಗೆ ಪರ್ಚೇಸಿಂಗ್ ಸಿಗೋದು. ಕಲೆಕ್ಷನ್ಸ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ. ಇದಿಷ್ಟು ರೀಸೆಂಟ್ ಕಲೆಕ್ಷನ್ಸ್ಗಳು. ಅಂಡ್ ಇನ್ನ ನನ್ನ ಹತ್ರ ತುಂಬಾ ಹಳೆ ಕಲೆಕ್ಷನ್ಸ್ಗಳು ಜ್ಯುವೆಲರಿಗಳಿದೆ ರೆಂಟಿಗೆ ಕೊಡೋದಕ್ಕೆ ಅಂತ ಇಟ್ಕೊಂಡಿರೋದು. ಇದೆಲ್ಲ ಹೊಸ ಕಲೆಕ್ಷನ್ ಇಷ್ಟೇ. ಅಂಡ್ ನೀವೇನಾದ್ರೂ ಜ್ಯುವೆಲರಿ ತಗೋಬೇಕು ಅಂತ ಇದ್ರೆ ಟು ಬಿ ಫ್ರಾಂಕ್ ನೀವು ಹೋಗಿ ತಗೊಂಡ್ರೆ ತುಂಬಾ ಒಳ್ಳೇದು. ಆನ್ಲೈನ್ ಆರ್ಡರ್ಸ್ಗಳು ನಾನು ತುಂಬಾ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಕೆಲವೊಂದ್ಸಲ ನೋಡಿದಾಗ ಕಡಿಮೆ ಅಂತ ಅನ್ನಿಸಿದಾಗ ಮಾಡಿದ್ದೀನಿ, ಬಟ್ ಕ್ವಾಲಿಟಿ ಇಶ್ಯೂ ಒಂದು ಖಂಡಿತ ಇರುತ್ತೆ ಅದರಲ್ಲಿ. ಅಂಡ್ ನೀವು ಪ್ರೀಮಿಯಂ ಕ್ವಾಲಿಟಿಗಳು ರೆಂಟಿಗೆ ಕೊಡೋದಾದ್ರೆ ಪ್ರೀಮಿಯಂ ಕ್ವಾಲಿಟಿಗಳ ಮೇಲೆ ಹೋಗಿ. ನಿಮ್ಗೆ ಪರ್ಚೇಸ್ಗೆ ಒನ್ ಡೇ ಯೂಸ್ಗೆ ಅಂತೆಲ್ಲ ಅಂದ್ರೆ ನೀವು ಕಡಿಮೆ ಬಜೆಟ್ ಅಲ್ಲಿ ತಗೊಂಡ್ರು ಓಕೆ. ಅಂಡ್ ತುಂಬಾ ಚೆನ್ನಾಗಿರೋ ಜುವೆಲ್ಸ್ ಬೇಕು ಅಂತಂದ್ರೆ ಖಂಡಿತ ಎಕ್ಸ್ಪೆನ್ಸಿವ್ ಆಗಿದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನಾನು ಹೇಳ್ತಾ ಇಲ್ಲ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತ ಎಲ್ಲ ಜ್ಯುವೆಲರಿಗಳ ಮೇಲೂ ಇರುತ್ತೆ. ಅದನ್ನ ನೋಡ್ಬಿಟ್ಟು ಹೇಗಿದೆ ಅಂತ ಫೀಲ್ ಮಾಡಿ ತಗೊಂಡ್ರೆ ತುಂಬಾ ಬೆಟರ್. ಇವನ್ ನಾನು ಹಾಕಿದಾಗ ತುಂಬಾ ಜನ ಕೇಳಿದಾರೆ ಎಲ್ ಜುವೆಲ್ಸ್ ನ ಪರ್ಚೇಸ್ ಮಾಡಿದೆ ನೀನು, ಹೆಂಗಿದೆ ಅಲ್ಲೆಲ್ಲ ನಾವು ತಗೋಬಹುದಾ ಹೋಲ್ಸೇಲ್ ರೇಟ್ ಅಂತ ಹೇಳಿ. ನೀವು ಒಂದೊಂದೇ ಜುವೆಲ್ ಪೀಸ್ ತಗೋತೀನಿ ಅಂದ್ರೆ ಖಂಡಿತ ಇವಾಗ ಇದಕ್ಕೆ ನಾನು 15,000 ನಮಗೆ ಹೇಳಿದ್ರು, ನಾನು ಬಾರ್ಗೇನ್ ಮಾಡಿ 10 ಕೊಟ್ಟೆ. ಸೊ ಇದಕ್ಕೆ 15,000 ಅಂದ್ರೆ ನೀವು 15,000ರಿಂದ ನಿಮ್ಗೆ 14,000 ಬರ್ಬೋದೇ, ಬಿಟ್ರೆ ನಿಮಗೆ 10,000ಕ್ಕೆಲ್ಲ ನೀವು ಹೋಲ್ಸೇಲ್ ಅಲ್ಲಿ ತಗೊಳ್ಳಲ್ಲ ಅಂದ್ರೆ ಕೊಡೋದೇ ಇಲ್ಲ. ನೀವು ಹೋಲ್ಸೇಲ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಮಾತ್ರ ಅವ್ರು ಹೋಲ್ಸೇಲ್ ಬಿಲ್ಲಿಂಗ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಸಪರೇಟ್ ಬಿಲ್ಲಿಂಗ್ಗೆ ಹಾಕೋದವರು. ಅಂಡ್ ಹೇಳ್ತಾ ಇದೀನಲ್ಲ ಒಂದೊಂದೇ ಜುವೆಲ್ ಎಲ್ಲ ತಗೊಳಕ್ ಹೋಗ್ತೀನಿ ಅಂತಂದ್ರೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ನೋಡೋದಿಲ್ಲ, ತಗೊಂಡ್ರೆ ತಗೊಳ್ಳಿ ಬಿಟ್ರೆ ಬಿಡಿ ಅದೇ ತರ ಫೀಲ್ ಮಾಡೋದು. ನೀವು ಹೋಲ್ಸೇಲ್ ಅಲ್ಲಿ ತಗೋತೀರಾ ಆ ತರ ಇದ್ರೆ ನಿಮಗೆ ನೀಟಾಗಿ ತೋರಿಸ್ತಾರೆ, ನೀಟಾಗಿ ಮಾತಾಡ್ತಾರೆ. ಅಂಡ್ ಎಷ್ಟೇ ನೋಡಿದ್ರು ಏನು ಅನ್ನಲ್ಲ, ಎಷ್ಟಾದ್ರೂ ನೋಡ್ಬೋದು. ಇವನ್ ಅವ್ರ ಕಲೆಕ್ಷನ್ಸ್ ಗಳನ್ನ ಹಂಗೆ ತೋರಿಸ್ತಾರೆ, ಯಾವ್ಯಾವ ಕಲೆಕ್ಷನ್ಸ್ ಇದೆ ಅದನ್ನೆಲ್ಲ ತೋರಿಸ್ತಾರೆ. ಸೊ ನೀವೇನಾದ್ರೂ ತಗೋಬೇಕು ಅಂತ ಇದ್ರೆ ಹೋಗಿ ತಗೊಳ್ಳಿ, ನೋಡ್ಬಿಟ್ಟು ತಗೊಳ್ಳಿ. ಆನ್ಲೈನ್ ಅಲ್ಲೆಲ್ಲ ತಗೊಂಡ್ರೆ ತುಂಬಾ ಅಂದ್ರೆ ಆರ್ಡರ್ ಬಂದಾದ್ಮೇಲೆ ಡೆಲಿವರಿ ಆದ್ಮೇಲೆ ಅನ್ಸುತ್ತೆ ಓ ಇದು ಈ ತರ ಇದೆ ಫಿನಿಶಿಂಗ್, ಅದು ಆ ತರ ಇದೆ ಅಂತ ಫೀಲ್ ಮಾಡ್ಕೋಬೇಡಿ. ಶಾಪ್ ಹೋಗಿ ತಗೊಂಡ್ರೆ ತುಂಬಾ ಬೆಟರ್. ಅಂಡ್ ಯಾರೆಲ್ಲ ತಗೋಬೇಕು ಅಂತ ಇದ್ದೀರಾ ಅವ್ರಿಗೆ ನಾನು ತಗೊಂಡಿರೋದು ಚಿಕ್ಕಪೇಟೆಯಲ್ಲಿ, ಸೊ ಮಾತಾಜಿಲ್ ತಗೊಂಡಿದ್ದೀನಿ. ಮತ್ತೆ ಅದು ಬಿಟ್ರೆ ಹನುಮಂತ, ಇನ್ನೊಂದು MVF ಅಂತ ತುಂಬಾ ಶಾಪ್ಗಳಿದೆ. ಸೊ ನಾನಿಲ್ಲಿ ತುಂಬಾ ಶಫಲ್ ಎಲ್ಲ ಹುಡುಕಿ ನನಗೆ ಯಾವ ಕಡೆ ಏನೇನು ಇಷ್ಟ ಆಯ್ತು ಅದು ತಗೊಂಡೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಯಾಕಂದ್ರೆ ಒಂದೇ ಕಡೆ ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಒಂದ್ ಸ್ವಲ್ಪ ಕಡಿಮೆ ಬಿದ್ದಿರೋದು. ಬಟ್ ನಾನು ತುಂಬಾ ಅಂಗಡಿಗಳಲ್ಲಿ ಹುಡುಕಿ ಮಾಡಿ ತಗೊಂಡಿರೋದ್ರಿಂದ ನಂಗೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು ಅಂತ ಅನ್ನಿಸ್ತು. ಇವನ್ ಕ್ವಾಲಿಟಿ ಇರೋದಕ್ಕೆ ಎಕ್ಸ್ಪೆನ್ಸಿವ್ ಜಾಸ್ತಿ. ತುಂಬಾ ಕಡಿಮೆಲೂ ತಗೋತೀನಿ ಅಂದಿದ್ರು ಜ್ಯುವೆಲರಿಗಳಿತ್ತು, ಬಟ್ ಅದನ್ನ ಯಾರು ಇವಾಗ ಕೇಳೋದಿಲ್ಲ, ಎಲ್ಲ ಟ್ರೆಂಡಿ ಬೇಕು ಅಂತಾನೆ ಕೇಳ್ತಾರೆ. ಸೊ ಹಾಗಾಗಿ ಇಷ್ಟು ಇನ್ವೆಸ್ಟ್ ಮಾಡಿದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಟಾಟಾ ಬಾಯ್.